ಸ್ನೇಹಿತರೆ, ಟೈಮ್ ಆಗಲೇ ಎಷ್ಟಪ್ಪ ಅಂದರೆ 8:15 ಆಗ್ತಾ ಇದೆ. ಮನೆ ಹತ್ರ ಇದ್ದರೆ ಯಾವುದೋ ಬೀಳಲ್ಲ ಅಂತೇಳಿ ಮೇನ್ ರೋಡ್ ಹತ್ರ ಬಂದು ಹಾಕೊಂಡು ಕೂತಿದ್ದೀನಿ. ಆಗಲೇ ಕುತ್ಕೊಂಡು 10 ನಿಮಿಷ ಆಗಿದೆ. ಇನ್ನು ಯಾವುದೇ ಥರ ಒಂದು ಬಾಡಿಗೆನೂ ಬಂದಿಲ್ಲ. ಎಲ್ಲೋ ಒಂದೊಂದು ಬಾಡಿಗೆ ಬರ್ತಾ ಇದೆ. ಬಟ್ ಪಿಕಪ್ ಬಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರಿಗೆ ಹೋಗ್ತಾ ಇದ್ದಾನೆ. ಹಂಗಾಗಿ ನಾನು ಹೋಗ್ತಿಲ್ಲ. ಎಲ್ಲಪ್ಪ ಇದ್ದೀನಿ ಅಂದರೆ ಅಟ್ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಬ್ರಿಗೇಡ್ ಮ್ಯಾನಿಯಮ್. ಇದೇನು ಕಾಣ್ತಾ ಇದ್ದೀನಿ ಇದೇ ಬ್ರಿಗೇಡ್ ಮ್ಯಾನಿಯಮ್ಮು, ಸಾರಿ ಬ್ರಿಗೇಡ್ ನಾರ್ವೆ. ಇದು ಆ ಕಡೆ ಬ್ರಿಗೇಡ್ ಮ್ಯಾನಿಯಮ್ ಇದೆ. ಕೋಗಿಲ್ ಲೇಔಟ್ ಯಲಹಂಕದಲ್ಲಿ ಇರೋದಿದು. ಇನ್ನೂ ಇಲ್ಲೇ ಕೂತಿದ್ದೀನಿ ಸ್ನೇಹಿತರೆ. ಯಾವುದೇ ಥರ ಬಾಡಿಗೆಗಳು ಬರ್ತಾ ಇಲ್ಲ, ಏನೂ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಬಂದರೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಜಸ್ಟ್ ಇವಾಗ ಒಂದು ಬಾಡಿಗೆ ಬಿದ್ದಿದೆ 8:17ಕ್ಕೆ. 17 ನಿಮಿಷ ಕಾಯಿದ್ಮೇಲೆ ಇದು ಪಿಕಪ್ ಬಂದು 1 ಕಿಲೋಮೀಟ್ರ್ ಇದೆ. ಡ್ರಾಪ್ ಬಂದು ಎಲ್ಗಪ್ಪ ಅಂದರೆ ಇದು ರಾಂಚನಹಳ್ಳಿಗೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕ್ ಮಾಡೋಣ, ಇಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸ್ನೇಹಿತರೆ, ಜಸ್ಟ್ ಕಸ್ಟಮರ್ನ ಕರ್ಕೊಂಬಂದು ಇಲ್ಲೇ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದನೇ ನೆಕ್ಸ್ಟ್ ಇನ್ನೊಂದು ಬಾಡಿಗೆ ಬಿದ್ದಿದೆ. ಬನ್ನಿ ಫಸ್ಟ್ ಹೋಗಿ ಪಿಕಪ್ ಮಾಡೋಣ. ಅವಾಗ ಕಸ್ಟಮರ್ನ ಎಲ್ಗಪ್ಪ ಡ್ರಾಪ್ ಮಾಡಿದ್ದು ಅಂದರೆ ರಾಂಚನಹಳ್ಳಿ ಮಾನ್ಯತಾ ಬ್ಯಾಕ್ ಗೇಟ್ಗೆ. 5.5 ಕಿಲೋಮೀಟ್ರಿಗೆ 95 ರೂಪಾಯಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಬನ್ನಿ ಫಸ್ಟ್ ಇವ್ನು ಹೋಗಿ ಪಿಕಪ್ ಮಾಡೋಣ, ಇಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ರಸ್ತೆ ಎಲ್ಲ ಯಾವ ಥರ ಸೈಕ್ ಆಗಿದೆ ಅಂತ. ಇದರಲ್ಲಿ ಹೊಸ ಗಾಡಿ ಅದಾಗಲಿ ಹಳೆ ಗಾಡಿ ಅದಾಗಲಿ ಮುಂದೆ ನಾನು ಬಾಳದು. ಇಂಡಿಕೇಟರ್ ಹಾಕಲ್ಲ. ಸ್ನೇಹಿತರೆ, ಪಾಯಿಂಟ್ ಹತ್ರ ಬರ್ತಿದ್ದೀನಿ. ಪಿಕಪ್ ಪಾಯಿಂಟು ಇಲ್ಲಿ ಬರ್ತಾ ಇದ್ದಾರಲ್ಲ ಇವರೇ ಸ್ನೇಹಿತರೆ ಕಸ್ಟಮರು. ಇದು ಒಂದು ನಿಮಿಷ, ಇವರೇ ಕಸ್ಟಮರು.
ಮಾಡಿದೆ. ಎಲ್ಲಿಗಪ್ಪ ಅಂದರೆ ಕಣ್ಣೂರು ಭಾರತೀಯ ಸಿಟಿ IB ಮಾತ್ರ ಡ್ರಾಪ್ ಮಾಡಿದೆ. ತಿರ್ಗಾ ಇವಾಗ ಇಲ್ಲಿಂದಾನೆ ತಿರ್ಗಾ ರಾಂಚನಹಳ್ಳಿಗೆ ಬಾಡಿಗೆ ಬಿದ್ದಿದೆ. ಪಿಕಪ್ಗೆ ಅಂತ ಹೋಗ್ತಾ ಇದ್ದೀನಿ. నేను ಜಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಬಂದೆ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗಳು ಸಪೋರ್ಟ್ ಬೇಕು ಅಂತ ಕೇಳ್ತಾ ಬನ್ನಿ ಕಸ್ಟಮರ್ಗೊಂದು ಮೆಸೇಜ್ ಹಾಕೋಣ. ಇದೇ ಪಿಕಪ್ ಪಾಯಿಂಟು ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಬರೋಕ್ಕೆ ಇನ್ನೂ ಒಂದು 2 to 3 ಮಿನಿಟ್ಸ್ ಆಗುತ್ತೆ ಸ್ನೇಹಿತರೆ. ಇದನ್ನು ಡ್ರಾಪ್ ಮಾಡಿ ಎಷ್ಟು ಹಾಕೊಟ್ಟ ಏನು ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಟೈಮ್ ಆಗಲೇ 9:07 ಆಗಿದೆ. 3 ಟ್ರಿಪ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಕಸ್ಟಮರ್ನ ಕರ್ಕೊಂಬಂದು ಜಸ್ಟ್ ಇವಾಗ ಡ್ರಾಪ್ ಮಾಡಿದೆ. ಡ್ರಾಪ್ ಲೊಕೇಶನ್ ಎಲ್ಲಪ್ಪ ಅಂದರೆ ರಾಂಚನಹಳ್ಳಿ ಅಂತ ನಾನು ನೋಡಿದ್ದು. ಬಟ್ ಇದು ಬಂದು ಮಾನ್ಯತಾ ಟೆಕ್ ಪಾರ್ಕು ಬ್ಯಾಕ್ ಗೇಟ್ ಹತ್ರ N1 ಬ್ಲಾಕ್ ಅಂತ ಇದೆ. ಅಲ್ಲಿ ಕರ್ಕೊಂಬಂದು ಕಸ್ಟಮರ್ನ ಜಸ್ಟ್ ಇವಾಗ ಡ್ರಾಪ್ ಮಾಡಿ ಇಲ್ಲೇ ಕೂತಿದ್ದೀನಿ ಸ್ನೇಹಿತರೆ. ಇನ್ನೂ ಯಾವುದೇ ಥರ ಬಾಡಿಗೆ ಬಂದಿಲ್ಲ. ಯಾವುದಾದ್ರೂ ಬಿದ್ದರೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಜಸ್ಟ್ ಇವಾಗೊಂದು ಬಾಡಿಗೆ ಬಂತು. ಎಲ್ಗಪ್ಪ ಅಂದರೆ ಕಣ್ಣೂರು ಭಾರತೀಯ ಸಿಟಿಗೆ ಬಂದಿದೆ. ಇದನ್ನು ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ, ಇಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಜಸ್ಟ್ ಇವಾಗ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಎಲ್ಗಪ್ಪ ಅಂದರೆ ಕಣ್ಣೂರು ಭಾರತೀಯ ಸಿಟಿ IBM ಕಂಪ್ನಿ ಹತ್ರ ಇದೆಯೇ ನಿಮಗೆ ಕಾಣ್ತಾ ಇದೆ. ಇದೆಲ್ಲ ಫುಲ್ಲು IBM ಕಂಪ್ನಿನೇ ಇದು. ಇನ್ನೂ ಯಾವುದೇ ಥರ ಬಿದ್ದಿಲ್ಲ ಸ್ನೇಹಿತರೆ. ಯಾವುದಾದ್ರೂ ಬಿದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ತಿರ್ಗಾ ಒಂದು ಬಾಡಿಗೆ ಬಿದ್ದಿದೆ. ಎಲ್ಲಿಂದ ಅಪ್ಪ ಅಂದರೆ ಕಣ್ಣೂರು ನಿಕೋಮ್ಸ್ಟು ಇಂದ ಹಿಡಿದು ಮಾನ್ಯತಾ ಟೆಕ್ ಪಾರ್ಕ್ಗೆ ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ, ಕಸ್ಟಮರು ಸಡನ್ನಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಪರವಾಗಿಲ್ಲ, ಏನೋ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಹಿಂಗಾಗುತ್ತೆ. ಯಾವುದಾದ್ರೂ ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಜಸ್ಟ್ ಒಂದು ಬಾಡಿಗೆ ಬಿತ್ತು. ಎಲ್ಗಪ್ಪ ಅಂದರೆ ಮಾನ್ಯತಾ ಕಾರ್ಲೆ ಹತ್ರ. ಬನ್ನಿ ಕಸ್ಟಮರ್ನ ಫಸ್ಟ್ ಪಿಕಪ್ ಮಾಡ್ಕೊಂಡೋಗಿ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಜಸ್ಟ್ ಇವಾಗ ಕಸ್ಟಮರ್ನ ಕರ್ಕೊಂಬಂದು ಇದೆ ಕಾರ್ಲೆ ಬಿಲ್ಡಿಂಗಿಗೆ ಡ್ರಾಪ್ ಮಾಡಿದೆ. ಕಾರ್ಲೆ ಮಾನ್ಯತಾ ಹತ್ರ ಕಾರ್ಲೆ ಎಷ್ಟಪ್ಪ ಹಾಕ್ಕೊಟ್ಟಿದ್ದಾನೆ ಅಂದರೆ ನೀವೇ ನೋಡ್ಬೋದು ಸ್ನೇಹಿತರೆ. ನೋಡಿ ನನಗೆ ತೋರಿಸಿದ್ದು 10.5 ಕಿಲೋಮೀಟ್ರ್ ನಾನು ಬಂದಿದ್ದು. ಬಟ್ ಇಲ್ಲಿ 9.40 ಅಂತ ಕೊಟ್ಟಿದ್ದಾನೆ. ಅಮೌಂಟ್ ನೋಡ್ತಾ ಇರ್ಬೋದು 196 ರೂಪಾಯಿ. ಇಲ್ಲಿಂದ ಯಾವುದೂ ಬೀಳಲ್ಲ ಸ್ನೇಹಿತರೆ. ಇಲ್ಲಿಂದ ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಬಿದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಸುಮಾರು ಒಂದು ಅರ್ಧ ಗಂಟೆ ಕಾಯ್ದೆ. ತನಿಸಂದ್ರ ಪೆಟ್ರೋಲ್ ಬಂಕ್ ಹತ್ರ ಬಂದು ಆಮೇಲಿಂದ ಸಿಕ್ತು. ಎಲ್ಗಪ್ಪ ಅಂದರೆ ತಿರುಮೇನಹಳ್ಳಿ ಸಿಕ್ಕಿದೆ KNS ಕಾಲೇಜ್ ಹತ್ರ. ಇವಾಗ ಬಿಟ್ಟೆ ಜಸ್ಟ್ ಕಸ್ಟಮರ್ನ CNG ಫುಲ್ಲು ಖಾಲಿ ಆಗಿದೆ. ಇರಿ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ರೆಡ್ಡಲ್ಲಿದೆ. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಶಿಸ್ತಾಗಿ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಮನೆ ಕಡೆ ಹೋಗ್ತೀನಿ. ಯಾಕಂದರೆ ಬಿಸಿಲು ಡ್ಯೂಟಿ ಮಾಡೋಕ್ಕಾಗಲ್ಲ. ಒಂದು 4 ಗಂಟೆ ಮೇಲೆ ಸಿಗೋಣ ಸ್ನೇಹಿತರೆ.